ಇವತ್ತು ನಾವು ಇನ್ನೊಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ನೋಡೋಣ. ಇದನ್ನು ಸುಮಾರು 15ರಿಂದ 20 ನಿಮಿಷದ ಒಳಗಡೆನೆ ನಾವು ಮಾಡ್ಕೊಳ್ಬಹುದು. ಮಸಾಲೆನ ಹಾಕಿ, ಟೊಮ್ಯಾಟೊ ಮಸಾಲೆನ ಹಾಕಿ ರುಚಿಯಾಗಿ ರವೆ ಪಡ್ಡು ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ, ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದಕ್ಕೆ ಒಂದು ಪಾತ್ರೆಗೆ ಮೊದಲು 1 ಕಪ್ ತಾಜಾ ಮೊಸರನ್ನ ಹಾಕಿದ್ದೇನೆ. ತುಂಬ ಹುಳಿ ಮೊಸರು ಬೇಡ. ಇದಕ್ಕೆ 2 ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರು 1 ಕಪ್ಗಿಂತ ಜಾಸ್ತಿನೂ ಬೇಡ, ಹುಳಿ ಜಾಸ್ತಿ ಆಗ್ತದೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಹಿಟ್ಟು ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದರೆ ಮತ್ತೆ ಸ್ವಲ್ಪ ನೀರು ಹಾಕಿ ಪುನಃ ಚೆನ್ನಾಗಿ ಕಲಿಸ್ಕೊಳ್ಬೇಕು, ಗಂಟೆ ಇರಬಾರ್ದು. ರವೆ ಹಿಟ್ಟನ್ನು ಕಲಸಿ ಇಟ್ಟು ಸ್ವಲ್ಪ ಹೊತ್ತಾದಮೇಲೆ ತೇವಾಂಶ ಹೀರ್ಕೊಂಡು ಗಟ್ಟಿಯಾಗಿರ್ತದೆ. ನಂತರ ಮತ್ತೆ ಸ್ಥಿರತೆನ ಸರಿ ಮಾಡ್ಕೊಳ್ಬೋದು. ಒಂದು 10 ನಿಮಿಷ ತೆಗೆದಿಡೋಣ. ಅಷ್ಟರಲ್ಲಿ ನಾವು ಟೊಮ್ಯಾಟೊ ಮಸಾಲೆನ ರೆಡಿ ಮಾಡ್ಕೊಳ್ಬೋದು. ಒಂದು ಬಾಣಲೆಗೆ 1 ದೊಡ್ಡ ಚಮಚ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ, 6ರಿಂದ 8 ಕರಿಬೇವಿನ ಎಲೆ, 1 ಸಣ್ಣಗೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇಲ್ಲಿ ನಾನು ಖಾರದ ಪುಡಿಯ ಬದಲು ಹಸಿಮೆಣಸಿನಕಾಯಿನ ಹಾಕ್ತಾ ಇದ್ದೇನೆ. 2 ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಈ ಹಸಿಮೆಣಸಿನಕಾಯಿ ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ 2 ಸಾಕಾಗ್ತದೆ. ಹಸಿಮೆಣಸಿನಕಾಯಿ ಬದಲು ನೀವು ಅಚ್ಚ ಖಾರದ ಪುಡಿ ಕೂಡ ಹಾಕ್ಬೋದು. ಇದನ್ನು ಚೆನ್ನಾಗಿ ಹುರಿದು ನಂತರ 2 ಟೊಮ್ಯಾಟೊನ ಸಣ್ಣಗೆ ಹೆಚ್ಚಿ ಹಾಕಬೇಕು. ದೊಡ್ಡ ಗಾತ್ರದ ಟೊಮ್ಯಾಟೊನೇ ಉಪಯೋಗಿಸಿದ್ದೇನೆ ನಾನಿಲ್ಲಿ. ಹಾಗೆಯೇ ಅರ್ಧ ಚಮಚ ಆಗುವಷ್ಟು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟ್ ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಟೊಮ್ಯಾಟೊಗೆ ಬೇಕಾಗುವಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ತೇನೆ. ಮತ್ತು ರವೆ ಹಿಟ್ಟಿಗೆ ಮತ್ತೆ ಹಾಕ್ಬೋದು. ಅರ್ಧ ಚಮಚ ಉಪ್ಪು, 1/4 ಚಮಚ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಪುನಃ ಮಿಕ್ಸ್ ಮಾಡಿಕೊಂಡು ಮುಚ್ಚಳನ ಮುಚ್ಚಿ ಸಣ್ಣ ಉರಿಯಲ್ಲಿ 5 ನಿಮಿಷ ಬೇಯಿಸಿದರೆ ಟೊಮ್ಯಾಟೊ ಚೆನ್ನಾಗಿ ಮೆತ್ತಗೆ ಬೆಂದಿರ್ತದೆ. ನಿಮಗೆ ಇನ್ನೂ ಸಮಯ ಇದ್ದರೆ ತರಕಾರಿನೆಲ್ಲ ಹೆಚ್ಚಿ ನಿಮಗೆ ಇಷ್ಟವಾದ ತರಕಾರಿಗಳನ್ನು ಕೂಡ ಇಲ್ಲಿ ಹಾಕಿ ಬೇಯಿಸ್ಕೊಳ್ಬೋದು, ಇನ್ನೂ ರುಚಿ ಜಾಸ್ತಿ ಮಾಡಲಿಕ್ಕೆ. ಅಥವಾ ಹೀಗೆ ಸಿಂಪಲ್ಲಾಗಿ ಮಾಡ್ಬೋದು, ಇದು ಕೂಡ ಅಷ್ಟೇ ರುಚಿಯಾಗಿರ್ತದೆ. ಹೀಗೆ ಮಾಡಿ ಬೇಯಿಸಿರುವ ಟೊಮ್ಯಾಟೊನ ರವೆ ಹಿಟ್ಟಿಗೆ ಹಾಕಿ ಅರ್ಧ ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ಹಸಿ ತೆಂಗಿನ ತುರಿ, ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೇನೆ. ಟೊಮ್ಯಾಟೊ ಮಸಾಲೆನ ಅಂದರೆ ಟೊಮ್ಯಾಟೊನ ಬೇಯಿಸುವಾಗ ನಾನು ಉಪ್ಪು ಹಾಕಿದ್ದೆ. ಇಲ್ಲಿ ಹಿಟ್ಟಿಗೆ ಮತ್ತೆ ಉಪ್ಪು ಹಾಕ್ಕೊಂಡಿರೋದು. ಮತ್ತು ಹಿಟ್ಟು ಗಟ್ಟಿ ಅಂತ ಅನಿಸಿದರೆ ಸುಮಾರು 1/4 ಕಪ್ ಆಗುವಷ್ಟು ಅಥವಾ ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಹಿಟ್ಟಿನ ಸ್ಥಿರತೆ ಸರಿ ಮಾಡ್ಕೊಳ್ಬೇಕು. ತುಂಬ ನೀರಾಗಿಯೂ ಬೇಡ, ಹಾಗೆಯೇ ತುಂಬ ಗಟ್ಟಿನೂ ಇರೋದು ಬೇಡ ಹಿಟ್ಟು. ಇದಕ್ಕೆ ಅಪ್ಪೆ ಪ್ಯಾನಿನ ಅಂದರೆ ಪಡ್ಡು ಮಾಡುವ ಕಾವಲಿಯ ಕ್ಯಾವಿಟಿ ಒಳಗಡೆ ಎಲ್ಲ ತುಪ್ಪ ಹಾಕಿದ್ದೇನೆ. ತುಪ್ಪದ ಬದಲು ಎಣ್ಣೆನೂ ಹಾಕಿ ಬೇಯಿಸ್ಬೋದು. ಹಿಟ್ಟನ್ನೆಲ್ಲ ಅದಕ್ಕೆ ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು, ಇಲ್ಲದೇ ಇದ್ದರೆ ಸೀದು ಹೋಗ್ತದೆ. ಒಂದೊಂದು ಕಡೆನೂ 2-2 ನಿಮಿಷ ಬೇಯಿಸ್ಕೊಂಡ್ರೆ ಸಣ್ಣ ಉರಿಯಲ್ಲಿ ಹದವಾಗಿ ಬೆಂದಿರ್ತದೆ. ಇದು ಟೊಮ್ಯಾಟೊ ಮಸಾಲೆ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಬರ್ತದೆ. ನೀವು ಸೋಡಾ ಏನೂ ಹಾಕೋದು ಬೇಡ. ಹಾಗೂ ಕೂಡ ನೀವು ಸೋಡಾ ಬಳಸೋರಾದರೆ ಸ್ವಲ್ಪ ಒಂದು ಚಿಟಿಕೆ ಸೋಡಾ ಹಾಕ್ಬೋದು ರವೆ ಹಿಟ್ಟಿಗೆ. ನಾನು ಸೋಡಾ ಹಾಕದೇನೆ ಮಾಡಿರೋದಿದು. ಟೊಮ್ಯಾಟೊ ಮಸಾಲೆ ಹಾಕೋದ್ರಿಂದ ಮೆತ್ತಗೆ ಬರ್ತದೆ. ಇದನ್ನು ನಿಮಗಿಷ್ಟವಾದ ಯಾವುದೇ ಖಾರವಾದ ಚಟ್ನಿ ಜೊತೆ ನೀವು ಸರ್ವ್ ಮಾಡ್ಬೋದು. ನಾನು ಟೊಮ್ಯಾಟೊ ಮತ್ತು ಚಿಲ್ಲಿ ಹಾಕಿ ಮಾಡಿರುವಂಥ ಖಾರವಾದ ಚಟ್ನಿ ಜೊತೆ ಇದನ್ನ ಸರ್ವ್ ಮಾಡ್ತಾ ಇದ್ದೇನೆ. ತುಂಬ ಮೃದುವಾಗಿ ಇರ್ತದೆ, ತಿನ್ನಲಿಕ್ಕೆ ರುಚಿಯಾಗಿ ಇರ್ತದೆ. ಬೆಳಗಿನ ಬ್ರೇಕ್ಫಾಸ್ಟ್ ಅಥವಾ ಸಾಯಂಕಾಲದ ಸ್ನ್ಯಾಕ್ಸ್ ಟೈಮಿಗೆ ಇದನ್ನು ನಾವು ಮಾಡ್ಕೊಳ್ಬೋದು. ನೀವು ಕೂಡ ಮಾಡಿ ನೋಡಿ. ಇನ್ನೊಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ, ಮತ್ತೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮೆಲ್ಲರ ದಿನ ಶುಭವಾಗಿರಲಿ. ಧನ್ಯವಾದಗಳು.